ರಾಜ್ಯದಲ್ಲಿ ಸ್ಫೋಟವಾಗುತ್ತಾ ಮತ್ತೊಂದು ಅಶ್ಲೀಲ ಸಿಡಿ. ಹಾಗಾದ್ರೆ ಯಾರದ್ದು ಸಿಡಿ ಬರೋದು ಬಾಕಿ ಇದೆ? ಇಡೀ ರಾಜ್ಯವೇ ಶೇಕ್ ಆಗುವಂತಹ ಸುದ್ದಿ ಇದು. ಮತ್ತೊಂದು ಸಿಡಿ ಸ್ಫೋಟ ಆಗುತ್ತಾ ಇಲ್ಲಿ? ಬಿಜೆಪಿಯ ಮಾಜಿ ಸಿಎಂ ಒಬ್ಬರ ಅಶ್ಲೀಲ ವಿಡಿಯೋ ಇಲ್ಲಿ ರಿಲೀಸ್ ಆಗುತ್ತಾ? ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ. ಮಾಜಿ ಸಿಎಂ ಒಬ್ಬರ ವಿಡಿಯೋ ಶೀಘ್ರ ಬಿಡುಗಡೆ ಆಗುತ್ತೆ ಅಂತೇಳಿ ಆನಂದ ನ್ಯಾಮಗೌಡ ಹೇಳಿದ್ದಾರೆ. ನೀವು ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ, ಇವತ್ತೇ ಆ ಸುದ್ದಿ ಕೇಳಿದ್ದೇನೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಯವರ ಅಶ್ಲೀಲ ಸಿಡಿ ಹೊರಗೆ ಬಂದಿದೆ. ಆ ಅಶ್ಲೀಲ ಸಿಡಿ ಭಾರತೀಯ ಜನತಾ ಪಾರ್ಟಿಯವರದ್ದೇ ಅಂತ ಹೇಳಿ ಮಾಜಿ ಶಾಸಕ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಬಾಂಬ್ ಹಾಕಿದ್ದಾರೆ ಆನಂದ ನ್ಯಾಮಗೌಡ. ರಾಜ್ಯದಲ್ಲಿ ಮತ್ತೊಂದು ಸಿಡಿ. ಹಾಗಾದ್ರೆ ಯಾರದ್ದು ಅದು? ಅದು ಬಿಜೆಪಿಯ ಒಬ್ಬ ಮಾಜಿ ಮುಖ್ಯಮಂತ್ರಿದಂತೆ. ಇದನ್ನ ಕಾಂಗ್ರೆಸ್ನ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹೇಳಿರುವಂತಹ ಸ್ಫೋಟಕ ಸಿಡಿ ವಿಚಾರ. ನೀವು ಕೇಳಿರಲಿಲ್ಲ ಗೊತ್ತಿಲ್ಲ, ಇವತ್ತ ನಾನು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರೋದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ. ನಾನು ಇವತ್ತೊಂದು ಹೊಸ ಸುದ್ದಿ ಬಂದೈತಿ. ನೀವು ಕೇಳಿರಲಿಲ್ಲ ಗೊತ್ತಿಲ್ಲ, ಇವತ್ತ ನಾನು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರೋದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ. ನಾನು ಇವತ್ತೊಂದು ಹೊಸ ಸುದ್ದಿ ಬಂದೈತಿ. ನೀವು ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕಹಾನಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿತ್ತು. ಈಗ ಆನಂದ ನ್ಯಾಮಗೌಡ ಅವರು ಹೇಳಿರೋ ಪ್ರಕಾರ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯ ಸಿಡಿ ರಿಲೀಸ್ ಆಗೋದು ಬಾಕಿ ಇದೆ. ಹಾಗಾದರೆ ಯಾರು ಆ ಮಾಜಿ ಮುಖ್ಯಮಂತ್ರಿ? ತಳಮಳ ಶುರುವಾಗ್ಬಿಟ್ಟಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈಗ ಗೊತ್ತಿಲ್ಲ ನಮಗೆ, ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸಿಡಿಗಳು ಬಂದು ಹೋಗಿದ್ದಾವೆ. ಹಲವು ರಾಜಕಾರಣಿಗಳು ಬೆತ್ತಲೆಯಾಗಿದ್ದಾರೆ. ಆದರೆ ಈ ಸಿಡಿಯಲ್ಲಿರುವಂತಹ ಆ ಮಾಜಿ ಸಿಎಂ, ಆ ಮಹಾಪುರುಷ ಯಾರು ನಮಗಂತೂ ಗೊತ್ತಿಲ್ಲ. ಆನಂದ ನ್ಯಾಮಗೌಡ ಅವ್ರನ್ನ ಕೇಳಬೇಕು. ಅದು ಅಶ್ಲೀಲ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಮಾಜಿ MLA ಹೇಳಿದ್ದಾರೆ. ನೋಡಿ, ಮತ್ತೆ ಶುರುವಾಗುತ್ತಿನ ಮೇಲೆ ಯಾರ್ದು ಅದು? ಹಾಗಾದರೆ ಸಿಡಿ ಯಾರು ಮಾಜಿ ಮುಖ್ಯಮಂತ್ರಿ ಬಿಜೆಪಿಲಿರೋದು? ಯಾರ್ದು ನೋಡಿ, ಇನ್ಮೇಲೆ ಕೌಂಟ್ ಶುರುವಾಗುತ್ತೆ. ಅವ್ರದ್ದಿರ್ಬೋದಾ ಅಂಥೇಳಿ. ಇವತ್ತೊಂದು ಹೊಸ ಸುದ್ದಿ ಬಂದೈತಿ. ನೀವು ಕೇಳಿರಲಿಲ್ಲ ಗೊತ್ತಿಲ್ಲ, ಇವತ್ತ ನಾನು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರೋದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ. ನಾನು ಇವತ್ತೊಂದು ಹೊಸ ಸುದ್ದಿ ಬಂದೈತಿ. ನೀವು ಕೇಳಿರಲಿಲ್ಲ ಗೊತ್ತಿಲ್ಲ, ಇವತ್ತ ನಾನು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರೋದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ. ನಾನು ಇವತ್ತೊಂದು ಹೊಸ ಸುದ್ದಿ ಬಂದೈತಿ. ನೀವು ಕೇಳಿರಲಿಲ್ಲ ಗೊತ್ತಿಲ್ಲ, ಇವತ್ತ ನಾನು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರೋದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ
ಮತ್ತು ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದು ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾನು. ಇವತ್ತೊಂದು ಹೊಸ ಸುದ್ದಿ ಬಂದೈತಿ, ನೀವು ನೋಡಿ, ನೀವು ಕೇಳಿರಿಲ್ಲೋ ಗೊತ್ತಿಲ್ಲ.